ಶತಕಲ್ಪಗಳಲ್ಲಿ ಬಿಡದಿ ಪೆಸರಿನಿಂದಲಿ ಕರೆಸಿದನು ತನ್ನೊಷಗ ಅಮರರೊಳಿದ್ದು ಮಾಡುವನವರ ಸಾಧನವಾ. ಅಸದುಪಾಸನಗೈವ ಕಲ್ಯಾದ ಸುರಪರ ಸಂಹರಿಸಿ ತಾಪೊಂಬಸಿರ ಪದವೈದಿದನು ಗುರುಪವಮಾನ ಸತಿಯೊಡನೆ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರ್ಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ 32. ದ್ವಿಶತ ಕಲ್ಪಗಳಲ್ಲಿ ಬಿಡದಿ ಪೆಸರಿನಿಂದಲಿ ಕರೆಸಿದನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ವಾಯುದೇವರ ವಿಚಾರವನ್ನೇ ಮತ್ತು ಹೇಳ್ತಾರೆ. ದ್ವಿಶತ ಕಲ್ಪಗಳಲ್ಲಿ ಎಂದರೆ ದ್ವಿ ಎಂದರೆ 2, ಶತ ಎಂದರೆ 100, ಅಲ್ಲಿಗೆ ದ್ವಿಶತ 2 × 100 200 ಬ್ರಹ್ಮಕಲ್ಪಗಳೆಂದು ಪರಿಗಣನೆ ಮಾಡಬೇಕು. ಶ್ರೀ ಪರಮಾತ್ಮನು ತನ್ನ ಸಂಕಲ್ಪಾನುಸಾರ ತೊಡಗುವ ಸೃಷ್ಟಿ ಕಾರ್ಯದಲ್ಲಿ 200 ಮಂದಿ ರುಜುಗಣಸ್ಥ ಜೀವರನ್ನು ಸೃಷ್ಟಿಗೆ ತರ್ತಾನೆ. ಅವರಲ್ಲಿ ಮೊದಲನೆಯ ರುಜುವಿಗೆ ಲಿಂಗಭಂಗವಾಗಿ ಮೋಕ್ಷವಾಗಬೇಕಾದರೆ ಅವನು ಮಾಡುವ ಸಾಧನ 200 ಬ್ರಹ್ಮಕಲ್ಪ ಪರ್ಯಂತ. ಈ ಅವಧಿಗೆ ಪೂರ್ವಾರ್ಧ ಪರಾರ್ಧ ಎಂಬ 2 ಪ್ರಕಾರ. ಮೊದಲನೇ ಅವಧಿ 100 ಬ್ರಹ್ಮಕಲ್ಪಗಳು ಸೃಷ್ಟಿಗೆ ಬಂದಾರಭ್ಯ 1 ರಿಂದ 100ನೇಯ ಬ್ರಹ್ಮಕಲ್ಪ ಪರ್ಯಂತ ಆ ಜೀವನಿಗೆ ರುಜು ಎಂದು ಹೆಸರು. ತದನಂತರ 100ನೇಯ ಬ್ರಹ್ಮಕಲ್ಪದಲ್ಲಿ ಆ ರುಜುವು ಕಲ್ಕಿ ಎಂದು ಕರೆಸುತ್ತಾನೆ. ಆ ಕಲ್ಕಿ ನಾಮಕ ರುಜುವು ಕ್ರಮಕ್ರಮವಾಗಿ ಮುಂದಿನ ಬ್ರಹ್ಮಕಲ್ಪಗಳಲ್ಲಿ ಸಾಧನೆ ಮಾಡ್ತಾ 99ನೇಯ ಪದವಿಗೆ ಬಂದು ವಾಯು ಎಂದೆನಿಸುವನು. ಅದೇ ವಾಯು ಮುಂದಿನ ಬ್ರಹ್ಮಕಲ್ಪದಲ್ಲಿ ಅಂದರೆ 200ನೇಯ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರ್ತಾನೆ. ಇದರಿಂದ ದ್ವಿಶತ ಕಲ್ಪಗಳಲ್ಲಿ ಅಂತಹ ವಾಯುಪದಸ್ಥನಾದ ರುಜುವಿಗೆ 100ನೇಯ ಕಲ್ಪದಿಂದ ಪ್ರಾರಂಭಿಸಿ 198ನೇಯ ಕಲ್ಪ ಪರ್ಯಂತ ಕ್ರಮವಾಗಿ ಕಲ್ಕಿ ಲಾತವ್ಯ ಎಂಬ ಹೆಸರಿನಿಂದಲೇ ಕರೆಸಿಕೊಡುತ್ತಾನೆ. ಈ ನಾಮಗಳು ಆಯಾಯ ರುಜು ಪದವಿಗಳ ಹೆಸರುಗಳಾಗಿವೆ. ಪ್ರಧಾನ ವಾಯುದೇವರ ನಿಯಂತ್ರಣದಲ್ಲಿ ತತ್ವಾಭಿಮಾನಿ ದೇವತೆಗಳು ಸ್ಥೂಲ ದೇಹದಲ್ಲಿ ವಿದ್ಯಮಾನರಾಗಿದ್ದು ತತ್ವ ವ್ಯಾಪಾರಗಳನ್ನು ನಿರ್ವಹಿಸುವರು. ಶ್ರೀ ವಾಯುದೇವರು ಆ ತತ್ವಾಭಿಮಾನಿ ದೇವತೆಗಳಲ್ಲಿದ್ದು ಅವರ ದ್ವಾರ ತತ್ವ ವ್ಯಾಪಾರವನ್ನು ಮಾಡಿಸುತ್ತಿರುವರು. ಇದೇ ಆ ದೇವತೆಗಳ ಸಾಧನಾ ಕ್ರಮ. ಸೋಹಂ ಉಪಾಸಕರಾದ ಕಲ್ಯಾದಿ ತತ್ವಾಭಿಮಾನಿ ಅಸುರರಲ್ಲಿದ್ದು ಅವರ ದ್ವಾರ ದುಸ್ಸಾಧನಗಳನ್ನು ಮಾಡಿಸಿ ಅವರ ದುರ್ಗತಿಗೆ ಕಾರಣರಾಗುವರು. ಹನುಮ ಭೀಮಾವತಾರಗಳಲ್ಲಿ ದುರುಳ ದೈತ್ಯರನ್ನು ಸಂಹರಿಸಿದರು. ಮಧ್ವಾವತಾರದಲ್ಲಿ ಮಣಿಮಂತ ಮೊದಲಾದ ದೈತ್ಯರುಗಳು ಪ್ರಸಾರ ಮಾಡಿದ ದುರ್ಮತಗಳನ್ನು ಖಂಡಿಸಿ ಅವರ ತೇಜೋಭಂಗ ಮಾಡಿ ಕುಮತಗಳ ನಾಶಕ್ಕೆ ಕಾರಣರಾದರು. ಇದು 199ನೇಯ ರುಜುಪದಸ್ಥರಾದ ವಾಯುದೇವರು ಮಾಡುವ ಭಗವತ್ ಕಾರ್ಯ, ಸಾಧನ ರೂಪವಾದ ವ್ಯಾಪಾರ. ಅದೇ ವಾಯುದೇವರು ತಾವು ಸೃಷ್ಟಿಗೆ ಬಂದಾರಭ್ಯ ಮುಂದಿನ 200ನೇಯ ಕಲ್ಪದಲ್ಲಿ ಶ್ರೀಹರಿಯ ನಾಭಿ ಕಮಲ ಸಂಜಾತರಾಗಿ ಬ್ರಹ್ಮ ಪದವಿಯನ್ನು ಹೊಂದುವರು. ಬ್ರಹ್ಮ ಪದವಿಯನ್ನು ಪೊಂಬಸರಿ ಪದವೈದಿದನು ಎಂದಿದ್ದಾರೆ. ಪೊನ್ನು ಎಂದರೆ ಬಂಗಾರ, ಬಸಿರು ಎಂದರೆ ಗರ್ಭ, ಪೊಂಬಸಿರ ಎಂದರೆ ಹಿರಣ್ಯ ಗರ್ಭ ನಾಮಕರಾದ ಬ್ರಹ್ಮದೇವರು ಅವರ ಪದವಿ ಎಂದರ್ಥ. ಶ್ರೀಹರಿಯ ನಾಭಿ ಕಮಲವು ಲಕ್ಷಾತ್ಮಕವಾಗಿದ್ದು ಸುವರ್ಣಾತ್ಮಕವಾಗಿರುವುದು. ಇದರಿಂದ ಸುವರ್ಣಾತ್ಮಕ ಕಮಲ ಸಂಜಾತರಾದ ಬ್ರಹ್ಮದೇವರಿಗೆ ಹಿರಣ್ಯ ಗರ್ಭ ಎಂಬ ನಾಮ. ಶ್ರೀ ವಾಯುದೇವರು ಭಾವಿ ಬ್ರಹ್ಮರು, ಅದರಂತೆ ಶ್ರೀ ಭಾರತೀ ದೇವಿಯರು ಅವರ ಪತ್ನಿ ಭಾರತಿ, ಭಾವಿ ಸರಸ್ವತಿಯರು. ಇದರಿಂದ ಸತಿಯೊಡನೆ ಎಂಬ ಪದಪ್ರಯೋಗ ಮಾಡಿದ್ದಾರೆ. ಶ್ರೀ ವಾಯುದೇವರು ತ್ರೈಲೋಕ್ಯಾಚಾರ್ಯರು, ಇದರಿಂದ ಗುರುನಾಮಕರು. ಅತಿರೋಹಿತ ವಿಮಲ ವಿಜ್ಞಾನಿಗಳು. ವಾಯುದೇವರ ದೇಹ ಸತ್ವ ಪ್ರಚುರವಾದ ದೇಹ, ಸತ್ಯಾತ್ಮಕವಾದ್ದರಿಂದ ಮಹತ್ತತ್ವದಿಂದ ಅವರ ಶರೀರ ನಿರ್ಮಾಣವಾಗಿದೆ. ಅಲ್ಲದೆ ಶ್ರೀಹರಿಯ ಮುಖಪ್ರತೀಕರು, ಇದರಿಂದ ಪವಮಾನ ನಾಮಕರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.